ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ರೂಪಾಯಿ ತೆರಿಗೆ ಕಟ್ಟಲು ನೋಟಿಸ್ ಬಂದಿದೆ. ಇಷ್ಟು ದಿನ ಚಿಲ್ಲರೆ ಸಮಸ್ಯೆ ಇಲ್ಲದೆ ಆನ್ಲೈನ್ ಪೇಮೆಂಟ್ ಮಾಡಿ ಅಂತಿದ್ದ ವ್ಯಾಪಾರಿಗಳು ನಗದು ಇದ್ರೆ ಕೊಡಿ ಸರ್ ಅಂತಿದ್ದಾರೆ. ಈ ಮಧ್ಯೆ ವ್ಯಾಪಾರಿಗಳಿಗೆ ಚಿಲ್ಲರೆ ಸಮಸ್ಯೆ ಕಾಡಲು ಶುರುವಾಗಿದೆ. ವ್ಯಾಪಾರಿಗಳಿಂದ ನೋ ಯುಪಿಐ ಓನ್ಲಿ ಕ್ಯಾಶ್ ಬೋರ್ಡ್. ವ್ಯಾಪಾರಿಗಳಿಗೆ ಕಾಡುತ್ತಿದೆ ಚಿಲ್ಲರೆ ಪ್ರಾಬ್ಲಮ್. ವಾಣಿಜ್ಯ ಇಲಾಖೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ಶಾಕ್ ನೀಡಿದೆ. ಅಂಗಡಿಗಳಿಗೆ ಜಿಎಸ್ಟಿ ತೆರಿಗೆ ನೀಡುವಂತೆ ನೋಟಿಸ್ ನೀಡಿದೆ. ಅದು 1-2 ರೂಪಾಯಿ ಅಲ್ಲ, ಲಕ್ಷ ರೂಪಾಯಿ. ಅದನ್ನ ನೋಡಿ ವ್ಯಾಪಾರಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಏಕಾಏಕಿ ಲಕ್ಷ ಅಂದ್ರೆ ಎಲ್ಲಪ್ಪ ಹೋಗೋದು ಅಂತ ಗಾಬರಿಯಾಗಿದ್ದಾರೆ. ಸಾಕಪ್ಪ ಸಾಕು, ಈ ಯುಪಿಐಗಳ ಸಹವಾಸ, ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ಗಳನ್ನ ಹಾಕೋಕೆ ಶುರು ಮಾಡ್ಕೊಂಡಿದ್ದಾರೆ. ಹೂವು, ಹಾಲು, ಬೇಕರಿ ಎಲ್ಲ ವ್ಯಾಪಾರಿಗಳಿಗೂ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ನೀಡಿದೆ. ಈ ಹಿನ್ನೆಲೆ ವ್ಯಾಪಾರಿಗಳು ಇಷ್ಟೆಲ್ಲ ಸಮಸ್ಯೆ ತಂದಿರುವ ಆನ್ಲೈನ್ ಪೇಮೆಂಟ್ಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ. ಹೀಗಾಗಿ ರಾಜಾಜಿನಗರ, ಮಲ್ಲೇಶ್ವರಂ, ಉಳ್ಳಾಳ ಸೇರಿದಂತೆ ವ್ಯಾಪಾರಿಗಳು ಅಂಗಡಿ ಮುಂಭಾಗದಲ್ಲಿ ನೋ ಯುಪಿಐ ಓನ್ಲಿ ಕ್ಯಾಶ್ ಬೋರ್ಡ್ ಅಂತ ಅಳವಡಿಸಿದ್ದಾರೆ. ಆದಷ್ಟು ನಗದು ವಹಿವಾಟು ನಡೆಸುವಂತೆ ಗ್ರಾಹಕರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ವ್ಯಾಪಾರ ಕೂಡ ಕಡಿಮೆ ಆಗಿದೆ. ಆನ್ಲೈನ್ ಇಲ್ಲದೆ ಇರೋ ಕಾರಣಕ್ಕೆ ಗ್ರಾಹಕರು ಕೂಡ ವಾಪಸ್ಸಾಗ್ತಿದ್ದಾರೆ. ಸರ್, ಟ್ಯಾಕ್ಸು ಅಂತ ಅಲ್ಲ, 53 ಲಕ್ಷ ಟ್ರಾನ್ಸಾಕ್ಷನ್ ಅಂತ ಕಳಿಸಿದ್ದಾರೆ. ಟ್ಯಾಕ್ಸು ಅದು ನನಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಎಷ್ಟು ಕಟ್ಟಬೇಕು ಅಂತ. ಇಲ್ಲಿದೆ ನೋಡ್ಕೊಳ್ಳಿ ನೀವು ಎಷ್ಟು ಟ್ಯಾಕ್ಸು ಅಂತ. ಒಂದು 10 ಲಕ್ಷ ಟ್ಯಾಕ್ಸು ಅನಿಸುತ್ತೆ ಸರ್ ಒಂದು ವರ್ಷಕ್ಕೆ. ಇದು 2 ವರ್ಷದ ಬಂದೈತೆ ಸೇಮ್ 54-53. ಚೇಂಜಿಗೆ ಸಮಸ್ಯೆ ಆಯ್ತಾ ಇದೆ, ಪರವಾಗಿಲ್ಲ. ಚೇಂಜಿಗೆ ಸಮಸ್ಯೆ ಅಂತ ಈ ಸಮಸ್ಯೆ ತಂದ್ಕೊಳ್ಳೋದು ಬೇಡವಲ್ಲ. ಚೇಂಜಿಗೆ ಸಮಸ್ಯೆ ಅಡ್ಜಸ್ಟ್ ಮಾಡೋಣ. ಚೇಂಜಿಗೆ ಸಮಸ್ಯೆ ಆಗುತ್ತೆ. ಸ್ವಲ್ಪ ಜನ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೊಂಟೋಯ್ತಾರೆ. ಆಫೀಸಲ್ಲಿ ಏನು ಮಾತಾಡಿಲ್ಲ ಸರ್. ಆಡಿಟ್ರ್ ಬನ್ನಿ ಅಂತ ಹೇಳಿದ್ರು. ಅವರು ಆಡಿಟ್ರ್ ಹತ್ರ ಹೋದರೆ ಬಿಲ್ ಕೇಳ್ತಾರೆ. ಏನು ಬಿಲ್ ಕೊಡಮ್ಮ, ನಾವು ತರೋದು ಹೂಗಲ್ಲಿ ಬಿಲ್ ಕೊಡಲ್ಲ. ಏನು ವ್ಯಾಪಾರಿಗಳು ನಗದು ಪಡೆದುಕೊಳ್ಳುತ್ತಿರೋದ್ರಿಂದ ಚಿಲ್ಲರೆ ಸಮಸ್ಯೆ ಕೂಡ ಶುರುವಾಗ್ಬಿಟ್ಟಿದೆ. ಎಷ್ಟು ದಿನಗಳ ಆನ್ಲೈನ್ ವ್ಯವಹಾರ ಮಾಡ್ತಿದ್ದ ವ್ಯಾಪಾರಿಗಳು ಏಕಾಏಕಿ ನಗದನ್ನ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದಾರೆ. ಅದೇ ವ್ಯಾಪಾರಿಗಳಿಗೆ ಸಮಸ್ಯೆ ಆಗಿದೆ. ದಿನ 10-20 ಕೊಡೋ ವ್ಯಾಪಾರಿಗಳಿಗೆ ಚಿಲ್ಲರೆ ಕೊಡೋದು ಸಮಸ್ಯೆ ಆಗ್ತಾ ಇದೆ. ಇದರಿಂದ ವ್ಯಾಪಾರಿಗಳು ಹಾಗೂ ಗ್ರಾಹಕರು ಪರದಾಟ ನಡೆಸುವಂತಹ ಸ್ಥಿತಿ ಈಗ ನಿರ್ಮಾಣವಾಗ್ಬಿಟ್ಟಿದೆ. ನನಗೆ ಕಟ್ಲಿಕ್ಕೆ ಬಂದಿದ್ದು 40 ಲಕ್ಷ, ನನ್ನ ವ್ಯಾಪಾರದಲ್ಲ, ಕಟ್ಲಿಕ್ಕೆ ಬಂದಿದ್ದು 40 ಲಕ್ಷ. ಮತ್ತು ನನಗೆ ಚಿಲ್ಲರೆ ಇದ್ರ ಬಗ್ಗೆ ನನಗೆ ಅಷ್ಟೊಂದಿಲ್ಲ. ಈಗ ಫೋನ್ಪೇ ಇದೆಲ್ಲ ಮಾಡ್ತಾಯಿದ್ದೆ. ನನಗೆ ಇವಾಗ ಇಮ್ಮಿಡಿಯೇಟ್ ನಾನು ಸ್ಟಾಪ್ ಮಾಡ್ತಾಯಿಲ್ಲ. ಅದು ಜನಕ್ಕೆ ಒಂದು ಹೇಳ್ತಾಯಿದ್ದೀನಿ, ಈ ಥರ ಒಂದು ಆದಷ್ಟು ಕ್ಯಾಶ್ ಕೊಡಿ, ನಗದು ವ್ಯವಹಾರ ಮಾಡಿ ನಮ್ಮ ಹತ್ರ ಅಂಥೇಳಿ. ಯಾಕಂದರೆ ನಾವೀಗ ಒಬ್ಬ 200 ರೂಪಾಯಿ ಮಾಡೋಕ್ಕೆ ಹೋಗಿ 2,000-3,000 ಮಾಡ್ತಾನೆ. 200 ರೂಪಾಯಿ ಮಾಡೋಕ್ಕೆ ಹೋಗ್ತೀವಿ, 0 ಜಾಸ್ತಿ ಹೊಡಿತಾನೆ ಅವನು, 2,000 ರೂಪಾಯಿ ಆಗುತ್ತೆ. ಆದರೆ ನಾವು ಅವನಿಗೆ ವಾಪಸ್ ಕೊಡಬೇಕಾಗತ್ತೆ. ಅದನ್ನು ಈ ಸರ್ಕಾರದವ್ರು ಏನು ಮಾಡ್ತಾರೆ, ಈ ಟ್ಯಾಕ್ಸ್ ಅವ್ರು, ಇನ್ಕಮ್ ಟ್ಯಾಕ್ಸ್ ಅದನ್ನು ಇವರು ನಮ್ಮ ಟ್ರಾನ್ಸಾಕ್ಷನಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಅದರಿಂದ ಇದ್ರ ಮೇಲೆ ಇವರು ಟ್ಯಾಕ್ಸ್ ಹಾಕ್ತಾಯಿದ್ದಾರೆ 18%. ಭಾರಿ ಒಂದು ಹೊಡೆತ ಆಗ್ತಾಯಿದೆ ಇದರಿಂದ ನಮಗೆ. ಅದರಿಂದ ನಾವು ಏನು ಗೊತ್ತಾ, ನಮಗೆ ಈ ಥರನೇ ಹೊಡೆತ ಕೊಡ್ತಾ ಇದ್ದರೆ ನಾವು ಬದುಕುವುದು ಭಾರಿ ಕಷ್ಟ, ದುಸ್ತರವಾಗಿದೆ. ಒಟ್ನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ನೋಟಿಸ್ ವ್ಯಾಪಾರಿಗಳನ್ನ ಕಂಗೆಡಿಸಿದೆ. ಇತ್ತ ವ್ಯಾಪಾರಿಗಳು ಮಾತ್ರ ಏನ್ ಮಾಡೋದು ಅಂತ ತಿಳಿಯದೆ ಟೆನ್ಷನ್ ಆಗಿದ್ದಾರೆ. ಮತ್ತೊಂದು ಕಡೆ ಡಿಜಿಟಲ್ ಇಂಡಿಯಾದ ಕೇಂದ್ರದ ಕನಸು ಫ್ಲಾಪ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.